ನನ್ನೆಲ್ಲ ರೈತ ಬಾಂಧವರು ನಮಸ್ಕಾರ. ನಾವು ಪಪ್ಪಾಯ ಪ್ಲ್ಯಾಂಟಿಂಗ್ ಸೀಡ್ಲಿಂಗ್ಸನ್ನು ಮೇ 19 ಮತ್ತು 20ರಂದು ನಾವು ಪ್ಲ್ಯಾಂಟಿಂಗ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರು 1 ತಿಂಗಳು 5 ಇಲ್ಲ 6 ದಿನ ಆಯಿತು. ಜಾಸ್ತಿ ಯೂರಿಯಾ ಅಂದರೆ ಬೇಸಲ್ ಡೋಸ ಯೂರಿಯಾ ಕೊಡಲೇಬಾರ್ದು. ಕೊಟ್ಟರೆ ಏನಾಗ್ತಂದರೆ ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಅಂದರೆ ನಮಗೇನಂತ ಸ್ಟೆಮ್ ಗರ್ತ್ ಏನು ಸ್ಟೆಮ್ ಥಿಕ್ನೆಸ್ ಏನಿರುತ್ತಲ್ಲ ಅದು ದಪ್ಪ ಆದಷ್ಟು ಫ್ರೂಟ್ ವೇಟ್ ಏನಿರುತ್ತೆ ಅದೆಲ್ಲ ಅಂದರೆ ಅದ್ರ ಹತ್ರ ಸ್ಟ್ಯಾಮಿನಾ ಏನು ನೀವು ಅಂತಿರಲ್ಲ ಫ್ರೂಟ್ ವೇಟ್ ಬಂದಾಗ ಅದು ಹಿಡ್ಕೊಳುತ್ತೆ ಅಂದ್ರೇನು ತನ್ನ ವೇಟೇಜ್ ಕ್ಯಾರಿ ಮಾಡುತ್ತೆ. ಸೊ ಹಿಂಗಾಗಿ ಆದಷ್ಟು ಸಿಂಪಲ್ ಫರ್ಟಿಲೈಸರ್ಸ್ ಅಂತ ಯೂರಿಯಾನ ಅಥವಾ ಯಾವುದು ನೆಕ್ಸ್ಟ್ ಆದಷ್ಟು ಯೂಸ್ ಮಾಡೋದು ಸಿಂಪಲ್ ಫರ್ಟಿಲೈಸರ್ಸ್ ಬಿಟ್ಟು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ DAP ಸಿಂಗಲ್ ಸೂಪರ್ ಫಾಸ್ಫೇಟು 10-26-26 ಇದು ಬೇಸಲ್ ಡೋಸ್ ಆಗಿ ಅಂದರೆ ಇದು ಸಾಲಿಡ್ ಅಂದರೆ ಗ್ರ್ಯಾನ್ಯೂಲ್ಸ್ ಬರ್ತದಲ್ಲ ಇದು 50 kgದು. ಮತ್ತು 20-20-0-13 ಬಳಸಬೇಕು. ಮತ್ತು 24-24-0 ಅಂತ ಅದೊಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಬರುತ್ತೆ. ಮತ್ತು ಯಾವುದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅನ್ನೋದನ್ನು ಹೇಳ್ತೀನಿ. 9-24-24 ಅದೊಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಬರುತ್ತೆ. ಇನ್ನೊಂದು ಕ್ರಾಪ್ ಟೇಕ್ ಅಂತ ಬರುತ್ತೆ. ಯಾವುದು ಒಂದು ಟ್ರೇಡ್ ನೇಮಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ಕ್ರಾಪ್ ಟೇಕ್. 9-24-24 ಅಂತ ಕ್ರಾಪ್ ಟೇಕ್ ಕಂಪ್ನಿದು ಬರುತ್ತೆ. ಮತ್ತು ಅದೇ ಕಂಪ್ನಿ ಇನ್ನೊಂದು ಬರುತ್ತೆ 8-21-21 ಅಂತ ಇನ್ನೊಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಬರುತ್ತೆ. ಅದು ಬಿಟ್ಟರೆ 10-30-14 ಈ ಥರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಸಿಕ್ಕಾಪಟ್ಟೆ ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ. ಮಾದಾರ್ ಕಂಪ್ನಿ ಸಿಗುತ್ತೆ, ಫರ್ಟಿಸೈಸ್ ಸಿಗುತ್ತೆ, ಜೈ ಕಿಸಾನ್ ಸಿಗುತ್ತೆ. ಅಂದರೆ ಡಿಫ್ರೆಂಟ್ ಕಂಪ್ನೀಸು ಪ್ರತಿಯೊಂದು ಡೀಲರ್ ಕಡೆ ಸಿಗುತ್ತೆ. ಸೊ ಆದಷ್ಟು ನೀವು ಯೂರಿಯಾ ಗೊಬ್ಬರನ ದಯವಿಟ್ಟು ಯಾವುದೇ ಕಾರಣಕ್ಕೂ ಯೂರಿಯಾ ಗೊಬ್ಬರನ ಯೂಸ್ ಮಾಡ್ಕೋಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ.